ಗಂಟು ಕಗ್ಗಂಟಾಗಿದೆ. ನಾಯಕತ್ವದ ಗುಟ್ಟು ರಟ್ಟಾಗ್ತಾ ಇಲ್ಲ. ಡೆಲ್ಲಿ ಸುತ್ತಾಡಿ ಬಂದ್ರೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಡೆಲ್ಲಿ ಗುಡ್ ನ್ಯೂಸ್ ಸಿಗ್ತಾ ಇಲ್ಲ. ಮಾತು ಅಪೂರ್ಣವಾಗಿದ್ದು ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮತ್ತೊಂದು ರೌಂಡ್ ಟೇಬಲ್ ಮೀಟಿಂಗ್ಗೆ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಡಿಸಿಎಂಗೂ ಆಹ್ವಾನಿಸುವಂತಹ ಸಾಧ್ಯತೆ ಇದೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಸಂಪುಟಕ್ಕೆ ಸರ್ಜರಿ ಮಾಡಿ ಟ್ರಿಮ್ ಮಾಡುವ ಆಸೆಯಲ್ಲಿದ್ದ ಸಿಎಂ ಕನಸು ಏನಾಯಿತೋ ಏನೋ. ಗೊಂದಲಗಳೇ ಗೂಡು ಕಟ್ಟಿದ್ರಿಂದ ಆಕಾಂಕ್ಷಿಗಳ ಹುಮ್ಮಸ್ಸು ಮಾತ್ರ ಕುಂದಿಲ್ಲ. ತಮ್ಮದೇ ಆದ ಲಿಂಕ್ಗಳ ಮೂಲಕ ಗೂಟದ ಕಾರಿನ ನಿರೀಕ್ಷೆ ಹೊಂದಿದ್ದಾರೆ. ಇತ್ತ ಸಿಎಂ ಮಾತ್ರ ಪುನಾರಚನೆಗೆ ಪಟ್ಟು ಹಿಡಿದಿದ್ರೆ, ಡಿಸಿಎಂ ಮಾತ್ರ ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದು ಸೈಲೆಂಟ್ ಸೂತ್ರದ ಮೊರೆ ಹೋಗಿದ್ದಾರೆ. ಖರ್ಗೆ ರಾಹುಲ್ ಭೇಟಿಯಾದ್ರೂ ಮುಗಿಯದ ಸಂಪುಟ ಸರ್ಕಸ್. ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸಕ್ಕೆ ಸಜ್ಜಾದ ಸಿಎಂ ಅಂಡ್ ಡಿಸಿಎಂ. ಸಂಪುಟ ಸರ್ಜರಿಯ ಕನಸಿಗೆ ಹೈಕಮಾಂಡ್ನಿಂದಲೂ ಅಸ್ತು ಮುದ್ರೆ ಬೀಳೋದು ಖಚಿತ. ಸಿಎಂಗೆ ಪುನಾರಚನೆ ಸಾಕು ಅನ್ನೋ ಒಲವಿದ್ರೆ, ಹೈಕಮಾಂಡ್ ಮಾತ್ರ ಬಿಹಾರ ಪೆಟ್ಟಿಗೆ ಮೀನಾಮೇಷ ಎಣಿಸ್ತಾ ಇದೆ. ಈ ಮಧ್ಯೆ ಮತ್ತೊಂದು ಸುತ್ತಿನ ಡೆಲ್ಲಿ ದಂಡಯಾತ್ರೆಗೆ ಸಿಎಂ ಡಿಸಿಎಂ ಸಜ್ಜಾಗ್ತಿದ್ದಾರೆ. ಬೆಳಗಾವಿ ಚಳಿಗಾಲ ಅಧಿವೇಶನ ಮುಗಿತಾ ಇದ್ದಂತೆ ಸಿಎಂ ಡಿಸಿಎಂ ದೆಹಲಿ ಪ್ರಯಾಣ ಮಾಡಲಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗೆ ತೆರಳಲಿದ್ದಾರೆ. ನಿನ್ನೆ ಖರ್ಗೆ ಜೊತೆಗಿನ ಮಾತುಕತೆ ಅಂತಿಮವಾಗದ ಕಾರಣ ಮತ್ತೊಂದು ಸುತ್ತಿನ ಸಭೆ ಅಗತ್ಯ ಇದೆ. ಇವರ ಭೇಟಿಗೂ ಮೊದಲೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಸಭೆ ನಡೆಸಲಿದ್ದಾರೆ. ಮೂವರು ಸಭೆ ನಡೆಸಿದ ಬಳಿಕ ಸಿಎಂ ಡಿಸಿಎಂರನ್ನ ಡೆಲ್ಲಿಗೆ ಆಹ್ವಾನಿಸಲಿದ್ದಾರೆ. ಇಬ್ಬರ ಜೊತೆ ಮಾತುಕತೆ ನಡೆಸಿ ಹೈಕಮಾಂಡ್ ಒಮ್ಮತದ ನಿರ್ಧಾರಕ್ಕೆ ಬರಲಿದೆ. ಸದ್ಯ ಪುನಾರಚನೆ ನಿರ್ಧಾರ ತ್ರಿವಳಿಗಳ ಸಭೆ ಮೇಲೆ ನಿಂತಿದೆ. ಎಲ್ಲರಿಗೂ ಹಕ್ಕಿದೆಯಲ್ಲ, MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಬಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದಾ? ಸಂಪುಟ ಪುನಾರಚನೆ ಸಿಎಂಗೆ ಸಂವಿಧಾನದತ್ತ ಪರಮಾಧಿಕಾರ. ಆದರೂ ವರಿಷ್ಠರ ತೀರ್ಮಾನ ಇಲ್ಲಿ ಮುಖ್ಯ. ಸದ್ಯ ಜಗ್ಗಾಟ ಗೊಂದಲಗಳಿಲ್ಲದೆ ಸರ್ಕಾರ ಏನೋ ಸಾಕ್ತಾ ಇದೆ. ಆದರೆ ಪುನಾರಚನೆ ಗೊಂದಲ ಮಾತ್ರ ಅಂತ್ಯ ಕಾಣ್ತಾ ಇಲ್ಲ. ಗೃಹ ಸಚಿವ ಪರಂಗೆ ಡೆಲ್ಲಿ ಬೆಳವಣಿಗೆ ಬಗ್ಗೆ ಮಾಹಿತಿ ಸಿಕ್ಕಿಲ್ವಂತೆ. ಅರಣ್ಯ ಸಚಿವ ಖಂಡ್ರೆ ಎಲ್ಲವೂ ಹೈಕಮಾಂಡ್ ಅಂತ ವಚನ ಪಠಿಸಿದ್ರು. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಬಂದ್ರಿ ಅಂತ. ಅದನ್ನು ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಅವರು ಮೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ. ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಇತ್ತ ಸಂಪುಟ ಸೇರುವ ಆಕಾಂಕ್ಷಿಗಳಲ್ಲೂ ನಿರೀಕ್ಷೆ ಹೆಚ್ಚಾಗಿದೆ. ತಿಪಟೂರು ಶಾಸಕ ಷಡಕ್ಷರಿ ಕೂಡ ಕ್ಯಾಬಿನೆಟ್ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನನಗೂ ಅರ್ಹತೆ ಇದೆ, 40 ವರ್ಷಗಳಿಂದ ಪಕ್ಷ ಕಟ್ಟಿದ್ದೀನಿ, ದುಡಿದಿದ್ದೀನಿ ಅಂತ ಆಸೆ ಬಿಚ್ಚಿಟ್ಟಿದ್ದಾರೆ. ಯಾಕೆಂದರೆ ನನಗೂ ಅರ್ಹತೆ ಇದೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ. ವಿವಿಧ ಸ್ಟೇಜ್ನಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ. ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ, ಎಲ್ಲರಿಗೂ ಇದ್ದಾಗ ನನಗೂ ಇದೆ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸರ್ಕಾರಕ್ಕೆ 2.5 ವರ್ಷ ತುಂಬಲು 2 ದಿನ ಬಾಕಿ ಇದೆ. ಆದರೆ ಸದ್ಯಕ್ಕಂತೂ ಸಂಪುಟ ಪುನಾರಚನೆ ಇಲ್ಲ ಅನ್ನೋ ವರ್ತಮಾನವಿದೆ. ಸಂಕ್ರಾಂತಿ ನಂತರ ಬಜೆಟ್, ಆ ಬಳಿಕವೇ ಸಂಪುಟದಲ್ಲಿ ಕ್ರಾಂತಿ ಮೊಳಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಅಲ್ಲಿವರೆಗೆ ಕುರ್ಚಿ ಸರ್ಕಸ್ಗೆ ವಿರಾಮವಿಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.